ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವಿವತ್ತು ಏನೋ ಒಂದು ಬ್ಯಾರೆ ಮಾಡ್ಲಿಕತ್ತೀವಿ. ಯಾವುದು ತಿನ್ನೋ ಪದಾರ್ಥ ಅಲ್ಲ ರೀ, ಬಟ್ ಇದು ನೋಡ್ರಿ ಒಂದು ಹೇರ್ ಆಯಿಲ್, ಹೋಮ್ ಮೇಡ್ ಹೇರ್ ಆಯಿಲ್ ಅಂತಾರಲ್ರಿ. ಹಂಗೆ ನಾವು ಮನೆಯಲ್ಲಿ ಒಂದು ಮಸ್ತಾಗಿರುವಂಥ ಮನೆಯಲ್ಲಿ ಸಿಗುವ ಎಲ್ಲ ಪದಾರ್ಥಗಳು ಉಪಯೋಗಿಸ್ಕೊಂಡ ಮಾಡ್ಲಿಕತ್ತೀವಿ. ಹೆಂಗೆ ಮಾಡ್ತೀವಿ ನೋಡ್ಕೊಂಡು ಬರೋಣ. ನಾ ಫಸ್ಟ್ ಇಲ್ಲೇ ಸ್ವಲ್ಪ ಕರಿಬೇವು ತೊಗೊಂಡಿನಿ ರೀ. ಆಮೇಲೆ ದಾಸವಾಳದ ಒಂದು ಸ್ವಲ್ಪ ಎಲೆ ತೊಗೊಂಡಿನಿ. ದಾಸವಾಳದ ಎಲೆನೂ ಹಾಕ್ಬೇಕ್ರಿ ಹೇರ್ ಆಯಿಲ್ ಒಳಗೆ. ಆಮೇಲೆ ಬಿಲ್ಪತ್ರೆ ತೊಗೊಂಡಿನಿ. ಇವು ಯಾವ್ದ್ಯಾವುದು ಎದಕ್ಕಂತ ಹೇಳಿ ಅದನ್ನು ಹೇಳ್ತೀನಿ ನೋಡ್ರಿ. ಬಿಲ್ಪತ್ರೆ ತೊಗೊಂಡಿನಿ, ಇದು ನಮ್ಮ ಗಾರ್ಡನ್ ಒಳಗೆ ಆಗಿದ್ದು ರೀ. ಬಿಲ್ಪತ್ರೆ ತೊಗೊಂಡಿನಿ ಒಂದೆರಡು. ಆಮೇಲೆ ಅಲೋವೆರಾ ಒಳಗೆ ಮೆಂತೆ ಇದು ಮಾಡ್ಕೊಂಡಿ ನೋಡ್ರಿ, ಮೊಳಕೆ ಬರ್ಸ್ಕೊಂಡಿ. ಅಲೋವೆರಾ ಹಿಂಗೆ ನಡು ಸೀಳಿ ಮೆಂತೆ ಹಾಕಿ ಒಂದೆರಡು ದಿವಸ ಬಟ್ಟೆ ಒಳಗೆ ಸುತ್ತಿಟ್ರೆ ಹಿಂಗೆ ಅವು ಮೊಳಕೆ ಬರ್ತಾವೆ ನೋಡ್ರಿ. ಇದಾದಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡಿನಿ, ಈರುಳ್ಳಿ ಅಂತಿರಲ್ಲ, ಮತ್ತು ಒಂದಿಷ್ಟು ಕೆಂಪು ದಾಸವಾಳದ ಹೂವು. ಆಮೇಲೆ ಇದು ರೋಸ್ಮೇರಿ ಅಂತಾರಲ್ಲ, ರೋಸ್ಮೇರಿ ತೊಗೊಂಡಿನಿ. ಆಮೇಲೆ ಇದು ಆಮ್ಲಾ ಪೌಡ್ರ್ ತೊಗೊಂಡಿನಿ. ನೆಲ್ಲಿಕಾಯಿ ಪೌಡ್ರ್ ಸಿಗ್ತದೆ, ನೀವು ಡೈರೆಕ್ಟ್ ನೆಲ್ಲಿಕಾಯಿನೂ ಕಟ್ ಮಾಡಿ ಹಾಕ್ಕೋಬೋದು. ಆಮೇಲೆ ಪ್ಯೂರ್ ಕೊಕೊನಟ್ ಆಯಿಲ್ ತೊಗೊಂಡಿನಿ. ನೀವು ಇಲ್ಲಿ ಪ್ಯಾರಾಶೂಟ್ ಆಯಿಲ್ ಬಳಸಿದ್ರು ನಡೀತದ್ರಿ. ನಾನು ಇಲ್ಲಿ ಶುದ್ಧವಾದ ಕೊಬ್ಬರಿ ಗಾಣದ ಎಣ್ಣೆ ಅಂತಾರಲ್ಲ ಅದನ್ನು ತೊಗೊಂಡಿನಿ. ಆಮೇಲೆ ಸ್ವಲ್ಪ ಇದನ್ನು ತೊಗೊಂಡಿನಿ ನೋಡ್ರಿ, ಇದು ಅಲೋವೆರಾ ಅಂತಾರಲ್ಲ, ಅಲೋವೆರಾ ತೊಗೊಂಡಿನಿ. ಇವಿಷ್ಟೆಲ್ಲ ಉಪಯೋಗಿಸ್ಕೊಂಡು ಈಗ ಎಣ್ಣೆ ಮಾಡೋಣ ಬರ್ರಿ. ಫಸ್ಟ್ ನಾ ಒಂದು ಅರ್ಧ ಲೀಟ್ರದಷ್ಟು ಎಣ್ಣೆ ಹಾಕಿದೆ. ಇದಕ್ಕೆ ಅರ್ಧ ಲೀಟ್ರದಷ್ಟು ಎಣ್ಣೆ ಹಾಕಿ ಒಂದು 5 ನಿಮಿಷ ಬಿಟ್ಟು ನಾವು ಏನೇನು ಇಟ್ಕೊಂಡಿವಲ್ರಿ ಅವೆಲ್ಲ ಸಾಮಾನು ಹಾಕ್ತಾ ಹೋಗಬೇಕು. ಈಗ ನೋಡ್ರಿ, ಫಸ್ಟ್ ನಾವು ಕರಿಬೇವು ಹಾಕಿದ್ವಿ. ಕರಿಬೇವು ನೋಡ್ರಿ ಬಿಳಿ ಕೂದಲ ಆಗ್ತಿರ್ತಾವಲ್ರಿ ಸಣ್ಣ ವಯಸ್ಸಿಗೆ, ಆ ಬಿಳಿ ಕೂದಲ ಆಗೋದನ್ನು ತಪ್ಪಿಸ್ತದೆ. ಆಮೇಲೆ ನಮ್ಮ ಕೂದಲು ಬೇರೆ ಗಟ್ಟಿ ಮಾಡ್ತದೆ. ಆಮೇಲೆ ಕೂದಲು ಬೆಳಿಲಿಕ್ಕೆ ಸಹಾಯ ಮಾಡ್ತದೆ. ಇದು ಸ್ವಲ್ಪ ನಾ ಮೆಂತ್ಯ ಪೌಡ್ರ್ ಹಾಕಿ, ದಾಸವಾಳದ ಹೂ ಹಾಕಿದ್ವಲ್ರಿ ಅದು ಅಷ್ಟೇ ರೀ, ಹೊಸ ಕೂದಲು ಬರ್ತದೆ, ಕಪ್ಪಾಗಿ ಮಾಡ್ತದೆ, ಕೂದಲು ಬ್ಲ್ಯಾಕ್ ಕಲರ್ ಮಾಡ್ತದೆ, ಮತ್ತು ದಪ್ಪ ಬೆಳಿಲಿಕ್ಕೆ ಸಹಾಯ ಮಾಡ್ತದೆ. ಈರುಳ್ಳಿನೂ ಅಷ್ಟೇ, ಈಗಂತೂ ಆನಿಯನ್ ಆಯಿಲ್ ಭಯಂಕರ ಫೇಮಸ್ ಆಗ್ಬಿಟ್ಟದ ನೋಡ್ರಿ, ಅದು ಅಷ್ಟೇ ಕೂದಲು ಬೆಳಿಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಇಲ್ಲಿ ನಾ ಮೋಸ್ಟ್ ಇಂಪಾರ್ಟೆಂಟ್ ಹೇಳಬೇಕಾಗಿದ್ದಂದ್ರೆ ಅಲೋವೆರಾ ನೋಡ್ರಿ. ಅಲೋವೆರಾದಷ್ಟು ಮಸ್ತ್ ಯಾವುದೂ ಅಲ್ರಿ. ಇದು ತುರ್ಕಿ ಹಿಂಗೆ ಕೆಲವೊಬ್ರಿಗೆ ಫುಲ್ ತುರ್ಕಿ ಆಗ್ತಿರ್ತದೆ. ಆಮೇಲೆ ಕೂದಲು ಒಂಥರ ಒಣ ಒಣ ಆಗ್ತಿರ್ತಾವಲ್ರಿ, ಅದೆಲ್ಲ ಹೋಗ್ತದೆ. ಆಮೇಲೆ ತೇವಾಂಶ ನಮ್ಮ ಕೂದಲಿಗೆ, ಕೂದಲು ಚರ್ಮಕ್ಕೆ ತೇವಾಂಶ ಕೊಡ್ತದೆ. ಆಮೇಲೆ ನಾ ಒಂದು ಹೊಸದ ಅನ್ನಿಸ್ಬೋದು ನಿಮ್ಗೆ, ಬಿಲ್ಪತ್ರೆ ಯಾಕೆ ಹಾಕಿದೆ ಗೊತ್ತೇನ್ರಿ? ನಾನು ಬಿಲ್ಪತ್ರೆ ಹಾಕೋದ್ರಿಂದ ಈ ಇನ್ಫೆಕ್ಷನ್ ಏನಾರ ಆಗಿದ್ರೆ ಕೂದಲಾಗ ಅದು ಹೋಗ್ತದೆ. ಆಮೇಲೆ ಉದುರುದು ಕಡಿಮೆ ಆಗ್ತದೆ ರೀ. ಆಮೇಲೆ ಕೂದಲು ಹೆಲ್ತ್ ಭಾಳ ಮಸ್ತ್ ಆಗ್ತದೆ. ಆಮೇಲೆ ಇದು ರೋಸ್ಮೇರಿನೂ ಅಷ್ಟೇ ರೀ. ರೋಸ್ಮೇರಿ ಅಂತೂ ಈಗಂತೂ ಭಯಂಕರ ಟ್ರೆಂಡ್ ಆಗಿಬಿಟ್ಟದ. ಅದು ನೋಡ್ರಿ, ಅದು ಬ್ಲಡ್ ಸರ್ಕ್ಯುಲೇಷನ್ ಚಲೋ ಮಾಡ್ತದಂತೆ. ಆಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದೆ, ಆಟೋಮೆಟಿಕ್ಲಿ ಕೂದಲು ಚಲೋ ಬೆಳಿತಾವ್ರಿ. ಆಮೇಲೆ ಅದು ಕೂದಲಿನ ಬೇರೆ ಗಟ್ಟಿ ಮಾಡ್ತದಂತೆ. ಆಮೇಲೆ ನೆಲ್ಲಿಕಾಯಿ ಪೌಡ್ರ್ ಹಾಕಿ, ನಾವು ಲಾಸ್ಟಿಗೆ ಹಾಕ್ತೀವಿ ನೆಲ್ಲಿಕಾಯಿ ಪೌಡ್ರ್, ಈಗ ಹಾಕಿಲ್ಲ, ನಾ ಲಾಸ್ಟಿಗೆ ಹಾಕ್ಬೇಕ್ರಿ. ವಿಟಮಿನ್ ಸಿ ಇರ್ತದಲ್ರಿ, ಇದು ಅಷ್ಟೇ ಕೂದಲು ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಮತ್ತು ಲವಂಗನೂ ಅಷ್ಟೇ ರೀ. ಲವಂಗನೂ ಕೂದಲದ್ದು ಏನಾದರೂ ಇನ್ಫೆಕ್ಷನ್ಸ್ ಇದ್ರೆ ತೆಗೆದು ಕೂದಲು ಬೆಳಿಲಿಕ್ಕೆ ಸಹಾಯ ಮಾಡ್ತದೆ. ಮೆಂತೆ ನಾವು ಎಲ್ಲ ರೀತಿಯಿಂದ ಉಪಯೋಗದ, ಕೂದಲು ಸ್ಮೂತಾಗಿ ಆಗ್ತದೆ. ಆಮೇಲೆ ಕೂದಲು ಉದುರೋದು ಕಡಿಮೆ ಆಗ್ತದೆ ನೋಡ್ರಿ. ಹೀಗಾಗಿ ಈ ಎಣ್ಣೆ ಭಯಂಕರ ಮಸ್ತ್ ಅದ, ನೀವು ಹಿಂಗೆ ಮಾಡ್ರಿ ಒಂದ್ಸತಿ. ಈಗ ನೋಡ್ರಿ ನಮ್ಮ ಎಣ್ಣೆ ಸೈಡ್ ಬೈ ಸೈಡ್ ಕುದಿಲಿಕತ್ತದ. ನಾ ಇಲ್ಲಿ ಇನ್ನೊಂದು ಈ ರೋಸ್ಮೇರಿ ವಾಟರ್ ಮಾಡ್ತಾರಲ್ರಿ, ರೋಸ್ಮೇರಿ ಸ್ಪ್ರೇ ಅಂತ ಹೇಳ್ತಾರೆ ನೋಡ್ರಿ, ಈಗ ಭಯಂಕರ ಇದು ಟ್ರೆಂಡ್ ಆಗಿಬಿಟ್ಟದ. ಅದು ನಾ ಒಂದು ಸ್ಪ್ರೇನೂ ಮಾಡ್ಲಿಕತ್ತೀನಿ. 1 ಲೋಟ ನೀರಿಗೆ 1-2-3 ಸ್ಪೂನಷ್ಟು ರೋಸ್ಮೇರಿ ಮತ್ತು ಲವಂಗ ಮತ್ತು ಮೆಂತೆ ಇವಿದಿಷ್ಟು ಹಾಕಿ ಕುದಿಸ್ಲಿಕ್ಕೆ ಇಟ್ಟೆ. ಇಲ್ಲಿ ನೋಡ್ರಿ ನಮ್ಮ ಎಣ್ಣೆ ತಯಾರಾತಿ. ಒಂದು 10 ನಿಮಿಷ ರೀ, ಭಾಳ ಕುದಿಸ್ಬಾರ್ದು, ಒಂದು 10 ನಿಮಿಷ ಕುದಿಸಿ ನಾ ಸೈಡಿಗೆ ಇಟ್ಟೆ. ಇದು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಅಂತಾರಲ್ಲ, ಇದನ್ನೂ ಹಾಕ್ಬೇಕು. ಬಟ್ ಈಗಲ್ಲ, ಫುಲ್ ಎಣ್ಣೆ ತಣ್ಣಗಾಗ್ಬೇಕು ನೋಡ್ರಿ. ಫುಲ್ ಎಣ್ಣೆ ತಣ್ಣಗಾದ್ಮೇಲೆ ಹಾಕ್ಬೇಕು. ಇಲ್ಲಿ ನೋಡ್ರಿ ನಮ್ದು ರೋಸ್ಮೇರಿ ವಾಟರು ತಯಾರಾಗ್ಲಿಕತ್ತದ. ಸ್ಪ್ರೇ ಅಂತೀವಲ್ಲ, ಇದು ಸ್ಪ್ರೇ ದಿನ ಹೊಡ್ಕೋಬೋದ್ರಿ. ಇದು ಫುಲ್ ಹೊಡ್ಕೊಂಡು ಒಂದ್ಸತಿ ಕೂದಲ ಹಿಂಗೆ ಮಾಲಿಶ್ ಮಾಡ್ಕೊಂಬಿಟ್ರೆ ಇದು ನಾ ಹೇಳ್ದಂಗೆ ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ಭಾಳ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ನಲ್ರಿ. ಇದು ಮಸ್ತ್ ಆಗ್ತದೆ. ಇದನ್ನು ಇಟ್ಟೆ ಈಗ ಸೈಡಿಗೆ. ಇದು ಫುಲ್ ತಣ್ಣಗಾಗ್ಬೇಕು. ಫುಲ್ ತಣ್ಣಗಾದ್ಮೇಲೆ ಬಾಟಲ್ಗೆ ಹಾಕಿಡೋದು. ಈಗ ನೋಡ್ರಿ, ಈಗ ಈ ಎಣ್ಣೆ ಅದೆಲ್ಲ ಸ್ವಲ್ಪ ತಣ್ಣಗೆ ಅನಿಸ್ತಾ ಇದೆ ಎಣ್ಣೆ. ನಾ ಒಂದು ಬಾಟಲಿಗೆ ತಗೊಳ್ಳಿಕತ್ತೀನಿ. ನಾ ಇನ್ನೊಂದು ಅಂಶ ನೋಡ್ರಿ,
ನಾ ಇದು ಯಾವುದು ಸೋಸಿ ತೆಗಿಲಿಲ್ಲ. ಈಗ ನಾ ಏನೇನು ಕುದಿಸಿದ್ನಲ್ರಿ ಇದು ದಾಸವಾಳ ಹೂ ಎಲೆ ಮತ್ತು ಎಲ್ಲ ಏನೇನು ಸಾಮಾನು ಹಾಕಿದ್ನಲ್ಲ ನಾನು ಸೋಸಿ ತೆಗಿಲಿಲ್ಲ. ಯಾಕಂದ್ರೆ ಆಮೇಲೆ ಅದೇನಾಗ್ತದ್ರಿ, ನಾವು ಸೋಸಿ ತೆಗೆದ್ಬಿಟ್ರೆ ಅದು ಹೋಗ್ಬಿಡ್ತದೆ ಅಂಶ. ನಾ ಈ ಬಾಟಲ್ನಾಗ ಇಟ್ಟಿರ್ತೀನಿ, ಬೇಕಾದಾಗ ಅಷ್ಟೇ ಹಿಂಗೆ ಸೋಸ್ಕೊಳ್ತೀನಿ ನೋಡ್ರಿ. ಮತ್ತು ನಾವೇನಾದರೂ ಇದಕ್ಕೆ ಎಕ್ಸ್ಟ್ರಾ ಮತ್ತು ಇದು ಎಣ್ಣೆ ಮುಗಿಲಿಕ್ಕೆ ಬಂದಾಗ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿಟ್ರು, ಸ್ವಲ್ಪ ಬಿಸಿ ಮಾಡಿ ಕೊಬ್ಬರಿ ಎಣ್ಣೆ ಹಾಕಿಟ್ಬಿಟ್ರೆ ಮತ್ತೊಂದು ನಾವು ನೆಕ್ಸ್ಟ್ ಒಂದು ಇದಕ್ಕದು ಉಪಯೋಗ ಆಗ್ತದೆ. ಅಂದ್ರೆ ಈ ಎಣ್ಣೆ ಮುಗಿದ್ಮೇಲೆ ಮತ್ತೊಂದು ಸತಿ ಅದು ಉಪಯೋಗ ಆಗ್ತದೆ. ಯಾಕಂದ್ರೆ ಅದ್ರೊಳಗೆ ಫುಲ್ ಅದರ ಅಂಶ ಇದ್ದೇ ಇರ್ತದ್ರಿ, ಇದ್ರೊಳಗೆ ನಾವೇನು ಹಾಕಿವಲ್ಲ. ಅದಕ್ಕೆ ನೀವು ಹಿಂಗೆ ಮಾಡಿರಿ, ಫುಲ್ ಎಲ್ಲ ಸೋಸಿ ತೆಗೆದು ಬಿಸಾಕ್ಲಿಕ್ಕೆ ಹೋಗಬೇಡ್ರಿ. ಹಿಂಗೆ ಬಾಟಲ್ನಾಗ ಇಟ್ಟು ಅದನ್ನು ಮತ್ತೆ ಬೆಳೆಸ್ರಿ ಹಂಗೆ ಎಣ್ಣೆ. ಇಲ್ಲಿ ನೋಡ್ರಿ, ಈಗ ಹಾಕಿದೆ ಕ್ಯಾಸ್ಟರ್ ಆಯಿಲ್, ಈಗ ಹಾಕಿದೆ. ಈಗ ಇದು ಫುಲ್ ತಣ್ಣಗಾಗ್ಯದ್ರಿ. ಇದನ್ನು ಸೋಸಿ ತಕ್ಕೋತೀನಿ. ಇದನ್ನು ತಕ್ಕೊಂಡು ಒಂದು ಸ್ಪ್ರೇ ಬಾಟಲ್ ಬರ್ತಾವಲ್ರಿ, ಆ ಸ್ಪ್ರೇ ಬಾಟಲ್ ಒಳಗೆ ಹಾಕಿ ಇಟ್ಕೋಬೇಕು ನೋಡ್ರಿ. ಭಾರಿ ಮಸ್ತ್ ಅದ ರೀ ಇದು ಎಣ್ಣೆ. ನಾನಂತರೂ ನನ್ನ ಕೂದಲು ಭಾಳ ಉದುರ್ತಿದ್ದು. ನಾ ಈ ಎಣ್ಣೆ ಯಾವಾಗ ಉಪಯೋಗಿಸ್ಲಿಕ್ಕೆ ಚಾಲೂ ಮಾಡಿದ್ನಲ್ಲ, ಆ ಕೂದಲು ಖರೇನ ಭಾಳ ಮಸ್ತ್ ಅದು ಸುಧಾರಣೆ ಬಂದದ. ಮತ್ತು ಇನ್ನೊಂದು ಟಿಪ್ ಏನಂದ್ರೆ, ಈ ದಾಸವಾಳ ಎಲೆ ಅದಲ್ರಿ, ದಾಸವಾಳ ಎಲೆ ರುಬ್ಬಿ ನಾವು ತಲೆಗೆ ಹಚ್ಕೊಂಡು ಒಂದು ಅರ್ಧ ತಾಸು ಬಿಟ್ಟು ಸ್ನಾನ ಮಾಡೋದ್ರಿಂದನೂ ಭಾಳ ಅಂದ್ರೆ ಭಾಳ ಯೂಸ್ ಅದ ನೋಡ್ರಿ. ನಮ್ಮ ಆಯಿಲ್ ಮತ್ತು ಸ್ಪ್ರೇ ಎರಡೂ ರೆಡಿ ಆದು. ಆಯಿಲ್ ಹಿಂಗೆ ಮಾಡಿ ಇಟ್ಕೊಳ್ರಿ ನೀವು, ಎಲ್ಲ ಸೋಸ್ ತೆಗಿಲಿಕ್ಕೆ ಹೋಗಬೇಡ್ರಿ. ನೋಡ್ರಿ, ಈಗ ಸ್ಪ್ರೇನೂ ರೆಡಿ ಆಗ್ಯದ ನಮ್ಮದು. ಆಯಿತು ವೀಕ್ಷಕರೇ, ನೀವು ಮಾಡಿ ನೋಡಿರಿ, ನಮಗೆ ರಿಸಲ್ಟ್ ತಿಳಿಸ್ರಿ.